ತುಂಬ ಭಯ ಆಗಿದ್ದೇನಪ್ಪ ಅಂದರೆ ಕಳೆದ 6 ದಿನಗಳ ಮೀರಿ ಹೋಗ್ತಾ ಇದೆ ಬಂಡೀಪುರದ ಹುಲಿ ಸಂರಕ್ಷಣಾ ಅರಣ್ಯ ವಲಯದಲ್ಲಿ ಬಿದ್ದಂಥ ಜೋರು ಮಟ್ಟದ ಬೆಂಕಿ. ಒಂದು ರೀತಿ ರೌದ್ರಾವತಾರ ಇದು. ಸರಿಸುಮಾರು 3000 ಹೆಕ್ಟೇರ್ ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ ಅನ್ನೋ ಮಾತಿದೆ. ನೆನ್ನೆ ಸಂಜೆವರೆಗೆ ನಿಯಂತ್ರಣಕ್ಕೆ ಬಂದಂಗೆ ಲಕ್ಷಣ ಕಾಣಿಸ್ತಾ ಇತ್ತು. ಆದರೆ ಮತ್ತೆ ಗಾಳಿ ಬಂತು ನೋಡಿ, ಮತ್ತೆ ಶುರುವಾಗಿದೆ. ರಾತ್ರಿ ಎಲ್ಲ ಹೊತ್ತು ಉರಿತಾ ಇದೆ. ಇನ್ನು ಗೋಪಾಲಸ್ವಾಮಿ ಬೆಟ್ಟ, ಅದನ್ನು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಅಂತಲೇ ಕರೀತಾರೆ, ಬಿಕಾಸ್ ಅಷ್ಟು ಹಿಮ ಇರುತ್ತಲ್ಲಿ. ಆದರೆ ಈಗ ಬರೀ ಬೆಂಕಿನೇ ಇದೆ. ಕುಂದಕೆರೆ ವಲಯದ ಅಂದಾಜು 2500 ಹೆಕ್ಟೇರ್ ಪ್ರದೇಶ ಅಲ್ಲಿಗೆ ಆಹುತಿಯಾಗಿದೆ. ಆಲದ ಮರ, ಬೀಟೆ ಮರ, ನೀಲಗಿರಿ, ತೇಗ, ಹೊಂಗೆ ಮರ ಎಲ್ಲ ಮರ ಕೂಡ ಸುಟ್ಟು ಕರಕಲಾಗೋಯ್ತು. ವಾರವಾದರೂ ಕೂಡ ಬೆಂಕಿ ತಹಬದಿಗೆ ಬರ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರಿ ದೃಶ್ಯ. ಕಳೆದ 6 ದಿನಗಳಿಂದ ಅತ್ತಿ ಉರಿಯುತ್ತಿದ್ದ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಕೆಲ ಪ್ರದೇಶ ಈಗ ಒಂದು ಯಥಾಸ್ಥಿತಿಗೆ ಬಂದಿರುವಂಥದ್ದು. ಏಕೆಂತಂದರೆ ತೀವ್ರವಾದ ಮಂಜಿನಿಂದಾಗಿ ಈಗ ಸದ್ಯದ ಮಟ್ಟಿಗೆ ಮಾತ್ರ ಏನು ಯಥಾಸ್ಥಿತಿಗೆ ಬಂದಿದೆ. ನಾವು ದೃಶ್ಯದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಏನು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಗೋಪಾಲಸ್ವಾಮಿ ಬೀಟ್ ಇವಾಗ ಅದನ್ನು ನೋಡ್ತಾ ಇರುವಂಥದ್ದು. ಏನೋ ನಿನ್ನೆ ಈ ಪ್ರದೇಶಕ್ಕೆ ಈಗ ಬೆಂಕಿ ಬಿದ್ದಿತ್ತು. ಅಂದರೆ ಬೆಟ್ಟದ ಕೆಳಭಾಗದ ದೃಶ್ಯ ಇದು. ಅಂದರೆ ಸಂಪೂರ್ಣವಾಗಿ ಇಲ್ಲಿರುವಂತಹ ಗಿಡಗಂಟೆಗಳು ಮತ್ತು ಮರಗಳು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥ ದೃಶ್ಯದಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ಕೆಲವೊಂದು ಭಾಗದಲ್ಲಿ ಮಾತ್ರ ಈಗ ಬೆಂಕಿ ಹಾರಿರುವಂತಹ ದೃಶ್ಯವನ್ನು ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಏನಂತ ಅಂದರೆ ಬೆಳಗ್ಗೆಯಿಂದ ದಟ್ಟಣೆ ಮಂಜು ಬಿದ್ದಿರುವಂಥ ಕಾರಣದಿಂದಾಗಿ ಬೆಂಕಿ ಒಂದು ಹತೋಟಿಗೆ ಬಂದಿದೆ. ಯಾಕೆಂತಂದರೆ ತೀವ್ರವಾದ ಮಂಜು ಬೀಳ್ತಾ ಇರೋದ್ರಿಂದಾಗಿ ಬೆಂಕಿ ಈಗಾಗಲೇ ನಂದಿರುವಂಥದ್ದು. ಆದರೆ ಇನ್ನೂ ಕೆಲವೊಂದು ಕಡೆ ಹೊಗೆ ಆಡ್ತಾ ಇರುವಂಥ ದೃಶ್ಯಗಳು ಕೂಡ ಬೆಟ್ಟದಲ್ಲಿ ಕಾಣ್ತಾ ಇದೆ. ಈ ಒಂದು ಹೊಗೆ ಆಡ್ತಾ ಇರುವಂಥ ಪ್ರದೇಶದಲ್ಲಿ ಅಂದರೆ ಮಧ್ಯಾಹ್ನದ ವೇಳೆಗೆ ಅಂದರೆ ಸರಿಸುಮಾರು 11 ಗಂಟೆ ನಂತರ ಅತಿಯಾದ ಬಿಸಿಲು ಬರ್ತದೆ ಮತ್ತು ಅತಿಯಾದ ಗಾಳಿ ಬರ್ತದೆ. ಆ ಒಂದು ಹೊಗೆ ಕಾಣ್ತಾ ಇದೆಯಲ್ಲ, ಅಲ್ಲಿ ಕಿಡಿಗಳಿರ್ತದೆ. ಆ ಕಿಡಿ ಮತ್ತಷ್ಟು ವ್ಯಾಪಕಕ್ಕೆ ಧಾವಿಸುವಂಥದ್ದು. ಯಾಕೆಂತಂದರೆ ಅಪಾರವಾದ ಬಿಸಿಲು ಮತ್ತು ಗಾಳಿಯಿಂದಾಗಿ ಮತ್ತಷ್ಟು ಪ್ರದೇಶಕ್ಕೆ ಹರಡುತ್ತದೆ. ಏನಂತಂದರೆ ಈ ಕಡೆ ಎಡಭಾಗದ ದೃಶ್ಯದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಗುಡ್ಡ ಅಂದರೆ ಬೆಟ್ಟ ಪ್ರದೇಶ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಅದೇ ರೀತಿ ಬಲಭಾಗದ ಪ್ರದೇಶ ಅಂದರೆ ಈ ಕಡೆ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಬಲಭಾಗದ ಪ್ರದೇಶಕ್ಕೆ ಇನ್ನೂ ಬೆಂಕಿ ಬಿದ್ದಿಲ್ಲ. ಆದರೆ ನಡುಭಾಗದಲ್ಲಿ ಇನ್ನೂ ಕೂಡ ಹೊಗೆ ಆಡ್ತಾ ಇದೆ. ಆದರೆ ತೀವ್ರಗತಿಯಲ್ಲಿ ಉರಿತಾ ಇಲ್ಲ. ಅಂದರೆ